ಹಾಯ್ ಫ್ರೆಂಡ್ಸ್, ನಮಗಿವತ್ತು ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ಒಂದು ಕಬಾಬ್ ಮಾಡ್ಕೊಳ್ಳೋಣ. ನಾನ್ ವೆಜಿಟೇರಿಯನ್ಸು ಕಬಾಬ್ ಯಾವ ಥರ ಮಾಡ್ಕೊತಾರೆ ಅಂತ ನಮಗೆಲ್ಲರಿಗೂ ಗೊತ್ತು. ವೆಜಿಟೇರಿಯನ್ಸ್ ಮಾಡೋ ಕಬಾಬು ಇದು. ಹಲಸಿನಕಾಯಿ, ನಾವೀಗ ಹಲಸಿನಕಾಯಿ ಸೀಸನ್ ನಡೀತಾ ಇದೆ, ಮಾಡ್ಕೋಬೋದು. ಹಲಸಿನಕಾಯಿ ಸೀಸನ್ ಮುಗ್ದೋದ್ಮೇಲೂ ಬಾಳೆಕಾಯಲ್ಲಿ ಮತ್ತು ಆಲೂಗಡ್ಡೆಲಿ ಇದೇ ಥರ ಮಾಡ್ಕೋಬೋದು. ಬಟ್ ಏನಂದರೆ ಬಾಳೆಕಾಯಿನ ನೀವು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕೋಬಾರ್ದು, ಹಾಫ್ ಬಾಯಿಲ್ನ ನೀರಲ್ಲಿ ಬೇಯಿಸ್ಕೋಬೇಕು. ಇದನ್ನು ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಪೀಸಸ್ ದೊಡ್ಡದಾಯಿತು ಅಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ತುಂಬ ಓವರ್ ಚಿಕ್ಕದು ಸ್ಮಾಲು ಬೇಡ. ನೋಡಿ, ಈ ಥರ ಒಂದು ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಆಯಿತು. ಒಂದೇ ಸೈಜ್ ಮಾಡ್ಕೊಳ್ಳಿ, ಮಾಡಿದ್ಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿ ನೀರಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಲ್ತಿದ್ರೆ ನೀವು ಇದರಲ್ಲಿ ಪಕೋಡ ಕೂಡ ಮಾಡ್ಕೋಬೋದು. ಈ ಥರ ಸಪ್ರೇಟ್ ಬಂದ್ಬಿಡುತ್ತೆ. ಬೇಯಿಸಿದ ತಕ್ಷಣ ತೆಗೆದ್ಬಿಟ್ಟು ನೀವು ಪಕೋಡ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಕುಕ್ಕರ್ ಇಟ್ಟು ನಾನು ಈ ಕಟ್ ಮಾಡಿರೋ ಹಲಸಿನಕಾಯಿ ಏನಿದೆ ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. ನಾವು ಫ್ರೈ ಐಟಮ್ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ಕಮ್ಮಿ ಮಾಡ್ತಿದ್ದೀನಿ. ಮುಳುಗುವಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ ನಾನು. ಹೆಂಗೂ ನಾವು ನೀರನ್ನ ಸೈಡ್ಗೆ ಹಾಕ್ತೀವಿ, ಅದಕ್ಕೋಸ್ಕರ ಜಾಸ್ತಿ ನೀರೇನು ಹಾಕ್ತಾ ಇಲ್ಲ. ನೀರು ಕಮ್ಮಿ ಇದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ, ಬೇಗ ಆಗುತ್ತೆ ಅಂತ ಅಷ್ಟೇ. ನೋಡಿ, ಒಂದು ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನು ಉಪ್ಪು ಮಾಡಿ ಒಂದು ಬಿಸಿಲ್ ಬರಲಿ ಫ್ರೆಂಡ್ಸ್. ಇದು ಅಷ್ಟರೊಳಗಡೆ ನಾವು ಇದಕ್ಕೆ ಏನೇನು ಮಸಾಲೆ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ನೋಡಿ 2 ವಿಸಿಲ್ ತಗೊಂಡಿದ್ದೀನಿ. ನೀಟಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಳೋದ್ರಿಂದ ನಮಗೆ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು. ಇದು ನಾನು 200 ಗ್ರಾಮ್ ತಗೊತಾ ಇದ್ದೀನಿ. ನೋಡಿ, ಬಿಸಿ ಇದೆ. ಬಿಸಿ ಇರಬೇಕಾದ್ರೆ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಎಳ್ಕೊಳುತ್ತೆ. ಇದು ಕಾರ್ನ್ಫ್ಲೋರು 1 ಟೇಬಲ್ ಸ್ಪೂನ್ ಇದೆ. ಇದು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು, ಇದು 1 ಟೇಬಲ್ ಸ್ಪೂನ್ ಇದೆ. ಇದು ಮೈದಾ 1 ಟೇಬಲ್ ಸ್ಪೂನ್ ಇದೆ. ಕರಿಬೇವಿನ ಸೊಪ್ಪು ಟೇಸ್ಟಿಯಾಗಿರುತ್ತೆ, ಅಲ್ಲೆಲ್ಲೂ ಸಿಕ್ಕೋದ್ರಿಂದ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ನಾನೊಂದು ಸ್ವಲ್ಪ ಖಾರ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಲ್ಲ, ನಾರ್ಮಲ್ ಸ್ಪೂನಲ್ಲಿ. ಇದು ಪೆಪ್ಪರ್ ಪೌಡ್ರು ಟೇಸ್ಟಿಯಾಗಿರುತ್ತೆ, ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಕಬಾಬುಗಳಲ್ಲಿ. ಇದನ್ನು ಕಂಪಲ್ಸರಿ ಹಾಕ್ಕೊಳ್ಳಿ. ಗರಂ ಮಸಾಲ ನಾನು ಅರ್ಧ ಸ್ಪೂನ್ ತಗೊತಾ ಇದ್ದೀನಿ. ನೀವು ಅಂಗಡಿ ಗರಂ ಮಸಾಲ ಆದರೆ 1/4 ಸ್ಪೂನ್ ತಗೊಳ್ಳಿ. ಉಪ್ಪು ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಹಲಸಿನಕಾಯಿ ಬೇಯುವಾಗ, ಅದಕ್ಕೆ ನಾನು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಇದು ಧನಿಯಾ ಪುಡಿ. ಈಗ ಇದಕ್ಕೆ ಅರಿಶಿನ ಹಾಕೋಣ. ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಹಾಕೋಣ, ಚೆನ್ನಾಗಿರುತ್ತೆ. 4 ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಖಾರವಾಗಿ ಅಲ್ಲಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೀವು ಈರುಳ್ಳಿ ಇಷ್ಟಪಡೋರು ಈರುಳ್ಳಿ ಕೂಡ ಉದ್ದಕ್ಕೆ ಕಟ್ ಮಾಡಿ ಹಾಕೋಬೋದು. ಈಗ ಇದಕ್ಕೆ ಲೆಮನ್ ಜ್ಯೂಸ್ ಹಾಕೋಣ. ಅರ್ಧ ಲೆಮನ್ನ ಜ್ಯೂಸ್ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಜಾಕ್ ಫ್ರೂಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು. ನಾನು ಈ ಥರ ಮಾಡ್ತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಅಷ್ಟೇ ಮಸಾಲೆ ಹಾಕಿ ಮಾಡೋ ಬದಲು ಈ ಥರ ಮಾಡೋದ್ರಿಂದ ನಮಗೆ ಬಿಸಿ ಇರುತ್ತಲ್ಲ ಅರಿಶಿನ ತೊಳೆ ನೀಟಾಗಿ ಹಿಡ್ಕೊಂಡ್ಬಿಡುತ್ತೆ ಹಿಟ್ಟೆಲ್ಲ. ನಾನು ಆವಾಗ ಒಂದು ಸೈಡು ಕ್ರಿಸ್ಪಿಯಾಗಿ ಬರೋದು, ಒಂದು ಸೈಡ್ ಮೆತ್ತಗೆ ಬರೋದು ಆಗೋದಿಲ್ಲ. ನೋಡಿ 1 ನಿಮಿಷ ಬಿಟ್ಟರೆ ತ್ಯಾಮ ಗೊತ್ತಾಗುತ್ತೆ ನಮಗೆ ನೀರು ಅದೇ ಸಾಲುತ್ತಾ ಅಂತ. ಹತ್ರ ಪಟ್ಟು ನೀರು ಹಾಕೊಳ್ಳೋದು ಬೇಡ. ನೀರು ಜಾಸ್ತಿ ಹಾಕಿದ್ರೆ ಎಣ್ಣೆ ಜಾಸ್ತಿ ಎಳೆದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಕ್ಲೋಸ್ ಮಾಡಿ 1/2 ಅವರ್ ಇಡೋಣ. ಆಮೇಲೆ ನೀರು ಎಷ್ಟು ಬಿಡುತ್ತೆ ನೋಡಿಕೊಂಡು ಬೇಕು ಅಂದರೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1/2 ಅವರ್ ಅಷ್ಟಿಗೆ ಇಡೋಣ. ಹಾಯ್ ಫ್ರೆಂಡ್ಸ್, ಈಗ ನಾನು ಎಣ್ಣೆ ಇಟ್ಟಿದ್ದೆ, ಕಾದಿದೆ. ನೋಡಿ 15-20 ನಿಮಿಷ ಬಿಟ್ಟಿದ್ದೆ ನಾನು. ನೀರು ಏನೂ ಹಾಕಿಲ್ಲ, ಅದೇ ನೀರಿಗೆ ಸರೋಯಿತು. ನಾವು ನೀರೆಲ್ಲ ತುಂಬ ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರಲ್ಲ, ಆಯಿಲ್ ತುಂಬ ಎಳೆದ್ಬಿಡುತ್ತೆ. ನೋಡಿ ಈ ಥರ ನಾವು ಪಕೋಡ ಥರ ಹಾಕೋಬಾರ್ದು, ಸಪ್ರೇಟಾಗಿ ಹಾಕ್ಕೊಬೇಕು ಇದನ್ನು. ಫಸ್ಟು ಸ್ಟವ್ ಜಾಸ್ತಿ ಇಟ್ಕೊಳ್ಳೋಣ, ಆಮೇಲೆ ಸ್ಟವ್ ಬೇಕಾದರೆ ಕಮ್ಮಿ ಮಾಡ್ಕೊಳ್ಳೋಣ. ನಾನು ಕೋಕೋನಟ್ ಆಯಿಲಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿಲ್ಲ. ನಾವು ಇದಕ್ಕೆ ಯಾವತ್ತೂ ನೀರು ತುಂಬ ಹಾಕ್ಕೊಬಾರ್ದು. ಆದಷ್ಟು ಆ ನಿಂಬೆಹಣ್ಣು ಜ್ಯೂಸು, ಆಮೇಲೆ ಕಾಯಿ ಹಲಸಿನಕಾಯಿ ನಾವು ಬೆಂದಿರುತ್ತಲ್ಲ ಫ್ರೆಂಡ್ಸ್, ಆ ನೀರೇ ಎಳ್ಕೊಂಡಿರುತ್ತೆ, ಕಾಯಲ್ಲಿರೋದೇ ಸಾಕದು. ನೀವು ಬಾಳೆಕಾಯಿ ಮಾಡಿದಾಗ ನಾನು ಹೇಳಿದ್ನಲ್ವ ನಿಮಗೆ, ಬಾಳೆಕಾಯಿನ ಒಂದು 50% ಬೇಯಿಸ್ಕೊಂಡು ಮಾಡಿ ಸಾಕು. ಸೇಮ್ ಮಸಾಲನೇ ಬಾಳೆಕಾಯಿಗೆ. ಈ ನೊರೆ ಎಲ್ಲ ಕಮ್ಮಿ ಆದಮೇಲೆ ತೆಗೆದ್ಬಿಡೋಣ. ನೋಡಿ ಫ್ರೆಂಡ್ಸ್, ತೆಗಿತಾ ಇದ್ರೇನೆ ಸೌಂಡ್ ಬರ್ತಾ ಇದೆ. ಫ್ರೆಂಡ್ಸ್, ಆಗಿದೆ ಈಗ ಹಲಸಿನಕಾಯಿ ಕಬಾಬು. ನಾನು ಫುಡ್ ಕಲರ್ಸು ಏನು ಯೂಸ್ ಮಾಡೋದಿಲ್ಲ. ನಾರ್ಮಲ್ಲು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿಲ್ಲ. ಮನೇಲಿ ಏನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತೀವೋ ಅದು ಮಸಾಲೆಗಳಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಲರ್ಗಿಂತ ಟೇಸ್ಟು ಕೂಡ ಇಂಪಾರ್ಟೆಂಟೇ ಅಲ್ವಾ ಫ್ರೆಂಡ್ಸ್. ನೋಡಿ ಕ್ರಿಸ್ಪಿಯಾಗಿದೆ, ಒಳಗಡೆ ಜ್ಯೂಸಿಯಾಗಿದೆ, ತುಂಬ ಚೆನ್ನಾಗೂ ಇರುತ್ತೆ. ತಿನ್ನೋವಾಗ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ. ನೀವು ಒಂದ್ಸಾರಿ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಥ್ಯಾಂಕ್ ಯು.